ನಮಸ್ಕಾರ, ಗುಡ್ ಮಾರ್ನಿಂಗ್ ಕರ್ನಾಟಕದಿಂದ ಟಾಪ್ ಸುದ್ದಿ ಅಪ್ಡೇಟ್. ರಾಜ್ಯ ದೇಶ ವಿದೇಶ ಸುದ್ದಿಗಳ ಸ್ಪೀಡ್ ರೌಂಡ್ ಅಪ್. ಟಾಪ್ 18 ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಟಾಪ್ 18 ಮೊದಲ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸಿಎಂ ಸಿದ್ದರಾಮಯ್ಯ ಆದೇಶ ಮಾಡಿದ್ರು ಕೂಡ ರಿಲೀಸ್ ಆಗ್ತಾ ಇಲ್ಲ ಹಣ. ಯಾವುದಕ್ಕೆ? ಸಿದ್ದರಾಮಯ್ಯನವರು ಆದೇಶ ಮಾಡಿ ಅಲ್ಲೇ 10 ದಿನ ಆಗಿದೆ, ಆದ್ರೂ ಕೂಡ ಹಣ ಮಾತ್ರ ರಿಲೀಸ್ ಆಗ್ತಾ ಇಲ್ಲ. ಅಡಕತ್ರೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಬಿಬಿಎಂಪಿ ಗುತ್ತಿಗೆದಾರರು. ಸಿಎಂ ಬಾಕಿ ಕೊಡಿ ಅಂತಾರೆ, ಅತ್ತ ಡಿಸಿಎಂ ಕೊಡಬೇಡಿ ಅಂತ ಹೇಳ್ತಾ ಇದಾರಂತೆ. ಯಾವ ಕಾರಣ ಗೊತ್ತಿಲ್ಲ, ಅದನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಮಾಹಿತಿನ. ಡಿಕೆಶಿ ನಿರ್ಧಾರದಿಂದ ಕಂಗಾಲಾಗಿರುವಂಥದ್ದು ಬಿಬಿಎಂಪಿಯ ಗುತ್ತಿಗೆದಾರರು. ಡಿಸಿಎಂ ಹೇಳೋವರೆಗೂ ಕೂಡ ಹಣ ಬಿಡುಗಡೆ ಇಲ್ಲ ಅಂತ ಹೇಳ್ತಾ ಇದೆ ಬಿಬಿಎಂಪಿ. ಹಣ ಬಿಡುಗಡೆ ಆಗದೇ ಇದ್ರೆ ಗುತ್ತಿಗೆದಾರರಿಂದ ಪ್ರತಿಭಟನೆಯ ಎಚ್ಚರಿಕೆಯನ್ನ ಕೊಡಲಾಗಿದೆ. ಬಿಬಿಎಂಪಿಯವರು ಮಿನಿಸ್ಟರ್ ಏನ್ ಹೇಳ್ತಾರೆ ಹಂಗೆ ಕೇಳಬೇಕಲ್ಲ, ಇಲ್ಲಾಂದ್ರೆ ಆಮೇಲೆ ಅವ್ರನ್ನ ಸರಿಯಾಗಿ ತರಾಟೆಗೆ ತೆಗೆದುಕೊಳ್ತಾರೆ ಡಿ ಕೆ ಶಿವಕುಮಾರ್. ಸೊ ಹೀಗಾಗಿ ಅವ್ರು ಗ್ರೀನ್ ಸಿಗ್ನಲ್ ಕೊಡೋವರೆಗೂ ಕೊಡಕ್ಕಾಗಲ್ಲಪ್ಪ, ನೀವೇನಾದ್ರೂ ಮಾಡ್ಕೊಳ್ಳಿ ಅನ್ನುವ ರೀತಿಯಲ್ಲಿ ಬಿಬಿಎಂಪಿ ಉತ್ತರವನ್ನೇ ಕೊಡ್ತಾ ಇದೆ. ಬಟ್ ಇಲ್ಲಿ ಇಲಾಖಾವಾರು ನೋಡಿದಂತ ಸಂದರ್ಭದಲ್ಲಿ ಎಲ್ರಿಗೂ ಒಂದೇ ಸೂಚನೆ ಹೋಗಿದೆ, ಬಟ್ ಬಿಬಿಎಂಪಿ ಮಾತ್ರ ಹೋಲ್ಡ್ ಅಲ್ಲಿ ಇದೆಯಂತ. ಗುತ್ತಿಗೆದಾರರು ಅಡಕತ್ತರಿಯಲ್ಲಿ ಸಿಕ್ಕಾಕೊಂಡಿರುವಂಥದ್ದು. ಆದೇಶ ಆಗಿದ್ದು 28ನೇ ತಾರೀಕು, 6ನೇ ತಿಂಗಳು, ಅಂದ್ರೆ ಇವತ್ತು 8ನೇ ತಾರೀಕು ಅಲ್ವಾ. 10 ದಿನದ ಹಿಂದೆ ಸಿದ್ದರಾಮಯ್ಯನವರು ಆರ್ಡರ್ ಮಾಡಿದ್ರು. ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋದಾದ್ರೆ, ಎಲ್ಲ ಇಲಾಖೆಯ ಕಾಮಗಾರಿ ಬಿಲ್ ತಡೆ ಹಿಡಿದಿದ್ರು ಮುಖ್ಯಮಂತ್ರಿಗಳು. ಅದಾದ್ಮೇಲೆ ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಡ್ತಾರೆ. ಸಿಎಂ ಭೇಟಿ ಮಾಡಿ ಹಣ ಬಿಡುಗಡೆಗೆ ಗುತ್ತಿಗೆದಾರರಿಂದ ಮನವಿಯನ್ನ ಮಾಡಲಾಗುತ್ತೆ. ಆಕ್ಚುಲಿ ಇವರು ಅಧಿಕಾರಕ್ಕೆ ಇರುವಂತ ನಿಟ್ಟಿನಲ್ಲಿ ಗುತ್ತಿಗೆದಾರರ ಪಾತ್ರ ಕೂಡ ದೊಡ್ಡದಿದೆ. ಬಿಕಾಸ್ 40% ಆರೋಪವನ್ನ ಮಾಡಿದ್ರಲ್ಲ. ಸೊ ಹೀಗಾಗಿ ಇನ್ನು 3ನೇದು ಹಣ ಬಿಡುಗಡೆಗೆ ಆದೇಶವನ್ನ ಮಾಡಿದ್ರು ಸಿಎಂ ಸಿದ್ದರಾಮಯ್ಯನವರು. 28ನೇ ತಾರೀಕು 6ನೇ ತಿಂಗಳು, ಅಂದ್ರೆ 10 ದಿನದ ಹಿಂದೆ ಆರ್ಡರ್ ಅನ್ನ ಮಾಡ್ತಾರೆ, ಆದೇಶವನ್ನ ಮಾಡ್ತಾರೆ. ಬಹುತೇಕ ಸಚಿವರಿಂದ ಹಣ ಬಿಡುಗಡೆಗೆ ಸಮ್ಮತಿಯನ್ನ ಕೊಡಲಾಗುತ್ತೆ. ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ. ಯಾವ್ಯಾವ ಇಲಾಖೆಯಲ್ಲಿ ಹೋಲ್ಡ್ ಇತ್ತು ಗುತ್ತಿಗೆದಾರರದ್ದು ಬಿಲ್ಲು, ಅಲ್ಲೆಲ್ಲ ಕಡೆನೂ ಕೂಡ ಆಲ್ಮೋಸ್ಟ್ ಗ್ರೀನ್ ಸಿಗ್ನಲ್ ಕೊಡ್ತಾರೆ, ಎಕ್ಸೆಪ್ಟ್ ಬಿಬಿಎಂಪಿದು. ಬಿಬಿಎಂಪಿಯಲ್ಲಿ ಮಾತ್ರ ಹಣ ಬಿಡುಗಡೆಗೆ ಅಂದ್ರೆ ಅವರು ಒಪ್ಕೊಂಡಿಲ್ಲ. ಇನ್ನು ಡಿ ಕೆ ಶಿವಕುಮಾರ್ ಅವರು ಹಣ ಬಿಡುಗಡೆ ಮಾಡದಂತೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರಂತೆ ಅಂತ ಬಿಬಿಎಂಪಿ ಅಧಿಕಾರಿಗಳು ಗುತ್ತಿಗೆದಾರರನ್ನ ಕೇಳಿದಂತ ಸಂದರ್ಭದಲ್ಲಿ, ಅಂದ್ರೆ ಗುತ್ತಿಗೆದಾರರು ಬಿಬಿಎಂಪಿ ಅಧಿಕಾರಿಗಳನ್ನ ಕೇಳ್ತಾರಲ್ಲ, ಯಾಕೆ ಸಿಎಂ ಆದೇಶ ಮಾಡಿದ್ರು ಕೂಡ ಬಿಟ್ಟಿಲ್ಲ ಅಂತ. ಸೊ ಹೀಗಾಗಿ ಅವರು ಕೊಡ್ತಾ ಇರುವಂತ ರೀಸನ್, ಬೆಂಗಳೂರು ಅಭಿವೃದ್ಧಿ ಸಚಿವರು ಆಗಿದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು. ಯಾವ ಕಾರಣಕ್ಕೋಸ್ಕರ ಗುತ್ತಿಗೆದಾರರ ಬಿಲ್ ಅನ್ನ ಬಾಕಿ ಅದೇ ರೀತಿಯಾಗಿ ಉಳಿಸ್ಕೊಳ್ತಾ ಇದ್ದಾರೆ ಮುಖ್ಯಮಂತ್ರಿಯ ಆದೇಶದ ನಂತರನೂ ಅನ್ನುವಂತ ಅನುಮಾನಗಳು ಸಹಜವಾಗಿ ಕಾಡ್ತಾ ಇರುವಂತದ್ದು. ಈ ವಿಚಾರದಲ್ಲಿ ಕೆಲವೊಂದ್ಸಲಿ ಓಲ್ಡ್ ಆದಾಗ ಏನಾಗುತ್ತೆ ಅಂದ್ರೆ ಕಮಿಷನ್ ಆರೋಪನ ಅನ್ನುವಂತ ಪ್ರಶ್ನೆಗಳು ಬರ್ತವೆ. ಗೊತ್ತಿಲ್ಲಪ್ಪ, ಇನ್ನು ಉತ್ತರ ಕೊಡಬೇಕಾಗಿದೆ. ಅದಕ್ಕೆ ಮೋಸ್ಟ್ ಪ್ರಾಬಬ್ಲಿ ಉಪಮುಖ್ಯಮಂತ್ರಿಗಳೇ ಉತ್ತರವನ್ನ ಕೊಡ್ತಾರೆ ಅಂತ ಕಾಣಿಸುತ್ತೆ. ಆ ವಿಚಾರದ ಬಗ್ಗೆ ಡಿ ಕೆ ಶಿವಕುಮಾರ್ ನಿರ್ಧಾರದಿಂದ ಕಂಗಾಲಾಗಿರುವಂಥದ್ದು ಬಿಬಿಎಂಪಿಯ ಗುತ್ತಿಗೆದಾರರು. ಬಿಕಾಸ್ ನಾವು ಒಂದೊಂದು ದಿನ ಬಿಡ್ತಾ ಹೋದ್ರೂ ಕೂಡ ಬಡ್ಡಿ ಜಾಸ್ತಿ ಆಗ್ತಾ ಹೋಗುತ್ತೆ, ಮೊದಲೇ ಕಷ್ಟಪಟ್ಟು ಮಾಡಿರ್ತೀವಿ ಅಂತ ಅವರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಕಾಮಗಾರಿಗಳನ್ನ. ಹಣ ಬಿಡುಗಡೆ ಮಾಡದಿದ್ರೆ ಪ್ರತಿಭಟನೆಯ ಎಚ್ಚರಿಕೆಯನ್ನ ಕೊಡಲಾಗಿದೆ. ಹಣ ಬೇಗ ರಿಲೀಸ್ ಮಾಡದೆ ಹೋದ್ರೆ ಪ್ರತಿಭಟನೆಯನ್ನ ಮಾಡ್ತೀವಿ ಬಿಬಿಎಂಪಿ ಮುಂದೆ ಅಂತ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನಂದ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಚಿದಾನಂದ್ ಪಟೇಲ್. ಎಲ್ಲಾ ಸಚಿವರು ಒಪ್ಕೊಂಡಿದ್ದಾರೆ, 10 ದಿನ ಆಗಿದೆ ಆಲ್ರೆಡಿ ಮುಖ್ಯಮಂತ್ರಿಗಳು ಆದೇಶವನ್ನ ಮಾಡಿ. ಆದ್ರೂ ಕೂಡ ಉಪಮುಖ್ಯಮಂತ್ರಿಗಳು ಯಾಕೆ ಗ್ರೀನ್ ಸಿಗ್ನಲ್ ಕೊಡ್ತಾ ಇಲ್ವಂತ, ಏನ್ ರೀಸನ್ಸ್ ಅದರಿಂದ? ಗುಡ್ ಮಾರ್ನಿಂಗ್ ಪೃಥ್ವಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆಗಿರ್ತಕ್ಕಂತ ಅನೇಕ ಕಾಮಗಾರಿಗೆ ಸಂಬಂಧಪಟ್ಟಾಗೆ ಕೆಲವೊಂದು ಟೆಂಡರ್ ರಹಿತವಾಗಿ ಕಾಮಗಾರಿ ಆಗಿರುವಂತದ್ದು, ಅಕ್ರಮ ಕಾಮಗಾರಿ ಆಗಿರುವಂತದ್ದು, ಒಂದೊಂದೇ ಕಾಮಗಾರಿಗೆ 2 ಮಾಡ್ಕೊಂಡಿರುವಂತದ್ದು, ಇಂಥವನ್ನ ತಡೆ ಹಿಡಿಬೇಕಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅಧಿಕಾರಕ್ಕೆ ಬಂದ ತಕ್ಷಣ ಸೂಚನೆ ನೀಡಿದರು. ನಂತರ ಅನೇಕ ಗುತ್ತಿಗೆದಾರರು ನಾವು ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡಿದ್ವಿ, ಟೆಂಡರ್ ಅನ್ನ ಕರೆದು ಕೂಡ ಕೆಲಸವನ್ನ ಮಾಡಿದ್ವಿ, ಕೆಲಸ ಸಂಪೂರ್ಣವಾಗಿ ಆಗಿರುವಂತದ್ದು, ಹಾಗಾಗಿ ನಮಗೆ ಹಣವನ್ನ ಕೊಡ್ಬೇಕಂತ ಹೇಳಿ ಮನವಿಯನ್ನು ಮಾಡ್ಕೊಂಡ್ರು. ಇದರ ಭಾಗವಾಗಿ ಕಾಂಟ್ರಾಕ್ಟರ್ ಸಂಘದ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಕೆಂಪಣ್ಣರವರು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರನ್ನ ಭೇಟಿಯಾಗಿ ಆ ಸಂಘದ ಸದಸ್ಯರು ಕೂಡ ಮನವಿಯನ್ನು ಮಾಡಿದ್ರು. ಆ ಮನವಿ ಆಧಾರದ ಮೇಲೆ ಕೆಲವು ಟೆಂಡರ್ ಅನ್ನ ಕರೆದಿರುವಂತದ್ದು ನೈಜತೆಯ ಆಧಾರದ ಮೇಲೆ ಎಲ್ಲವನ್ನು ಪರಿಶೀಲಿಸಿ ಹಣವನ್ನ ಎಷ್ಟಾಗ ಸಾಧ್ಯ ಅಷ್ಟು ಹಣವನ್ನ ಬಿಡುಗಡೆ ಮಾಡ್ಲಿಕ್ಕೆ ಕ್ರಮ ಕೈಗೊಳ್ಬೇಕಂತ ಎಲ್ಲ ಇಲಾಖೆಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು 28ನೇ ತಾರೀಕು ಅಂದ್ರೆ ಕಳೆದ ಜೂನ್ 28ನೇ ತಾರೀಕು ಮರು ಆದೇಶವನ್ನು ಮಾಡಿದ್ರು. ಈ ಮರು ಆದೇಶದಲ್ಲಿ ರಾಜ್ಯಾದ್ಯಂತ ಅನೇಕ ಟೆಂಡರ್ ಕರೆದು ನೈಜತೆಯ ಆಧಾರದ ಮೇಲೆ ಒಂದಷ್ಟು ಬಿಲ್ಗಳು ಕೂಡ ಆಗ್ತಿರುವಂತದ್ದು. ಆದ್ರೆ ಬೆಂಗಳೂರು
ಬೆಂಗಳೂರಿನಲ್ಲಿ ಎಲ್ಲೋ ಕಡೆ ಕಾಂಟ್ರಾಕ್ಟರ್ಗಳ ಬಿಲ್ ಆಗ್ತಿಲ್ಲ ಅಂತ ಹೇಳಿ ಗಂಭೀರ ಆರೋಪ ಕೇಳಿ ಬಂದಿರುವಂತದ್ದು. ಅನೇಕ ಗುತ್ತಿಗೆದಾರರು ಈಗ ತಾವು ಮುಖ್ಯಮಂತ್ರಿಗಳು ಆದೇಶವನ್ನು ಕೊಟ್ಟರು ಕೂಡ ಬೆಂಗಳೂರಲ್ಲಿ ಮಾತ್ರ ಗುತ್ತಿಗೆದಾರರ ಬಿಲ್ ಆಗ್ತಿಲ್ಲ, ಇದು ಯಾಕೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಿರುವಂತದ್ದು. ಇದರ ಬೆನ್ನಲ್ಲೇ ಮತ್ತೆ ಗುತ್ತಿಗೆದಾರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂತ ಕೆಂಪಣ್ಣರವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ರವನ್ನು ಬರೆದಿರುವಂತದ್ದು. ತಾವು ತಮ್ಮನ್ನು ಭೇಟಿಯಾದ ಸಂದರ್ಭದಲ್ಲಿ ನೈಜತೆ ಆಧಾರದ ಮೇಲೆ ಬಿಲ್ ಅನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ರಿ. ಅದೇ ರೀತಿ ನೈಜತೆ ಆಧಾರದ ಮೇಲೆ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ ಅಂತ ಕಾಮಗಾರಿಗಳು ನಡೆದಿರುವಂತವಕ್ಕೆ ಬೆಂಗಳೂರಿನಲ್ಲಿ ಬಿಲ್ ಅನ್ನ ಬಿಡುಗಡೆ ಮಾಡಬೇಕಾಗಿತ್ತು. ಆದ್ರೆ ಬೆಂಗಳೂರಿನಲ್ಲೂ ಕೂಡ ಬಿಲ್ ಅನ್ನ ತಾವು ಆದೇಶವನ್ನು ಮಾಡಿದ್ರು ಕೂಡ ತಡೆ ಹಿಡಿಯಲಾಗಿದೆ. ಹಾಗಾಗಿ ಒಂದು ವೇಳೆ ಇನ್ನು ಜುಲೈ 15 ಒಳಗಡೆ ನಾವು ಮಾಡಿರ್ತಕ್ಕಂಥ ಕಾಮಗಾರಿಗಳ ನೈಜತೆಯನ್ನು ಪರಿಶೀಲಿಸಿ ಬಿಲ್ ಅನ್ನು ಬಿಡುಗಡೆ ಮಾಡಿದ್ರೆ ನಾವು ಉತ್ತಮವಾದ ಹೋರಾಟವನ್ನು ಹಮ್ಮಿಕೊಳ್ತೀವಿ ಅನ್ನೋ ಮುಖಾಂತರ ಕೆಂಪಣ್ಣನವರು 10,000 ಕೋಟಿ ಇದೆ ಬಿಲ್ಲು ಆಕ್ಚುಲಿ ಬಾಕಿ ಪಟೇಲ್. ಬೆಂಗಳೂರಿನಲ್ಲಿ ಆ ಲೆಕ್ಕಾಚಾರಕ್ಕೆ ನೋಡಿದ್ರೆ ಸುಮಾರು 6,000 ರಿಂದ 7,000 ಕೋಟಿ ಕೂಡ ಹೆಚ್ಚು ಬಿಲ್ ಇರ್ತಕ್ಕಂಥದ್ದು. ಆದ್ರೆ ಕೆಲವು ಕಾಮಗಾರಿಗಳು ಈಗಾಗಿರ್ತಕ್ಕಂಥ ಕಾಮಗಾರಿಗೆ ಸಂಬಂಧಪಟ್ಟ ಬಿಲ್ ಅನ್ನ ಬಿಡುಗಡೆ ಮಾಡಿ ಅಂತ ಹೇಳಿ ಈಗಾಗಲೇ ಮನವಿಯನ್ನ ಮಾಡಿರುವಂತದ್ದು. ಆದ್ರೆ ಎಲ್ಲೊಂದ್ ಕಡೆ ಬೆಂಗಳೂರಿನ ಬಿಲ್ ಅನ್ನ ಡಿಸಿಎಂ ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ತಡೆ ಹಿಡಿದಿದ್ದಾರೆ ಅಂತ ಹೇಳಿ ಗಂಭೀರ ಆರೋಪವನ್ನ ಪರೋಕ್ಷವಾಗಿ ಮಾಡಿರುವಂತದ್ದು. ಆ ಮುಖಾಂತರ ಇಲ್ಲೊಂದ್ ಕಡೆ ಡಿಸಿಎಂ ಕೂಡ ಬೆಂಗಳೂರಿನ ಅತಿ ಹೆಚ್ಚು ಭ್ರಷ್ಟಾಚಾರ ಆಗಿದೆ ಅಂತ ಹೇಳಲಾಗ್ತಿದೆ. ಅದರಲ್ಲ ಪ್ರಮುಖವಾಗಿ ಕೆಲವು ಭಾರತೀಯ ಜನತಾ ಪಕ್ಷ MLA ತಾವು ಬೇನಾಮಿ ಕಾಂಟ್ರಾಕ್ಟ್ ಗಳ ಮುಖಾಂತರ ಹಲವಾರು ಕ್ಷೇತ್ರಗಳು ಬೆಂಗಳೂರಿನ 10ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ತಾವೇ ಕೆಲಸವನ್ನು ಬೇರೆ ಹೆಸರಿನಲ್ಲಿ ಮಾಡಿಸ್ಕೊಂಡು ನಕಲಿ ಬಿಲ್ ಅನ್ನ ಮಾಡಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿರೋದು ಒಂದು ಕಡೆ. ಆದ್ರೆ ಮತ್ತೊಂದು ಕಡೆ ಡಿಸಿಎಂ ರವರು ಈ ಒಂದು ಬಿಲ್ ಗಳನ್ನ ತಡೆ ಹಿಡಿಯಲಿಕ್ಕೆ ಸೂಚನೆ ಕೊಟ್ಟಿರೋ ಕಾರಣಕ್ಕೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಒಪ್ಪಿಗೆ ಕೊಟ್ಟರೆ ಮಾತ್ರ ಈ ಬಿಲ್ ಅನ್ನ ಬಿಡುಗಡೆ ಮಾಡ್ಲಿಕ್ಕೆ ಕೂಡ ನಿರ್ಧಾರ ಮಾಡುವಂತದ್ದು. ಹಾಗಾಗಿ ನೈಜತೆಯನ್ನ ಪರಿಶೀಲಿಸಿ ಕೂಡಲೇ ಬಿಲ್ ಅನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಕೆಂಪಣ್ಣರವರು ಮುಖ್ಯಮಂತ್ರಿಗಳ ಪತ್ರವನ್ನು ಬರೆದಿರೋದು ಅಷ್ಟೇ ಅಲ್ಲದೆ ಜುಲೈ 15 ಒಳಗಡೆ ಕಾಮಗಾರಿಗಳ ಬಿಲ್ ಅನ್ನು ಬಿಡುಗಡೆ ಮಾಡಿದ್ರೆ ನಾವು ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ಹೋರಾಟದ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ಪೃಥ್ವಿ. ಓಕೆ, ಧನ್ಯವಾದ ಚಿದಾನಂದ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ.